ಮೇಲುಕೋಟೆ ವೈರಮುಡಿ ಉತ್ಸವಕ್ಕಾಗಿ ದೇವಾಲಯದ ಒಳಭಾಗದ ರಾಮಾನುಜಾಚಾರ್ಯರ ಸನ್ನಿಧಿಯ ಮುಂಭಾಗದ ಪಾತಾಳ ಅಂಕಣದಲ್ಲಿ ಅನೇಕ ವಿಧವಾದ ಅಲಂಕರಣಗಳನ್ನು ಮಾಡಲಾಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು, ಇಲ್ಲೇ ವೈರಮುಡಿ ಬ್ರಹ್ಮೋತ್ಸವ ನಡೆಯುವಂತಹ ಜಾಗ. ವೇರ್ ವೈರಮುಡಿ ಬ್ರಹ್ಮೋತ್ಸವ ವಿಲ್ ಟೇಕ್ ಪ್ಲೇಸ್ ಫ್ರಮ್ ದಿಸ್. ಯು ಕ್ಯಾನ್ ಸಿ ದಿ ಡೆಕೋರೇಷನ್ಸ್. ಇಲ್ಲಿ ಅಲಂಕರಣಗಳೆಲ್ಲ ನಡೆಯುತ್ತೆ. ನಾನಾ ವಿಧವಾದ ಹೂಗಳು, ಹಣ್ಣುಗಳು, ಎಲ್ಲ ಕಂಬಗಳನ್ನು ಹೂವು ಹಣ್ಣುಗಳಿಂದ ಅಲಂಕರಿಸಲಾಗುತ್ತದೆ. ಕಂಬಗಳನ್ನು ಕಬ್ಬಿನಿಂದ ಈ ಬಾರಿ ವಿಶೇಷವಾಗಿ ಅಲಂಕರಿಸಲಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಕಬ್ಬನ್ನು ನೋಡ್ತಾ ಇರೋದು. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕಂಬಗಳನ್ನು ಕಬ್ಬಿನಿಂದ ಅಲಂಕರಿಸಿರುವುದು, ಕಬ್ಬಿನ ಜಲ್ಲೆಗಳು. ಇಲ್ಲಿ ನೋಡಬಹುದು ವಿಶೇಷವಾದ ಹೂವು. ಹಾಗೆ ನೌಕರರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಇವರೇ ಹೂವಿನ ಮುಖ್ಯಸ್ಥರು. ಇವಾಗ ನೋಡಿದ್ರಿ ನೀವು ಎಷ್ಟು ಹೂ ಯೂಸ್ ಮಾಡಿದ್ದೀರಿ? ಒಂದು 800 ಬಂಚ್ ಕಾರ್ನೇಷನ್, 800 ಬಂಚ್. ಜರ್ಬಾರ ಬಂದು ಒಂದು 500 ಬಂಚ್. ದ್ರಾಕ್ಷಿ ಬಂದು 400 kg. ಅನಾನಸ್ ಬಂದು 800 kg, 800 ಪೀಸ್. ಕಬ್ಬು ಬಂದು 50 ಪಿಂಡಿ. ಕಬ್ಬು 800 ಅನಾನಸ್ಸು ಮತ್ತು 400 kg ದ್ರಾಕ್ಷಿ. ಇದು 200 ಬಂಚು ಡಿಪ್ಸಿ ಅನ್ನುವಂತಹ ಹೂ. ಇದು ಎಲ್ಲ ವಾಸನೆಯಿಂದ ಕೂಡಿರುತ್ತೆ. ಇದು ಕಾಂಗ್ರೆಸ್ ಗಿಡದ ಥರ ಕಾಣುತ್ತೆ, ಆದರೆ ಕಾಂಗ್ರೆಸ್ ಗಿಡ ಅಲ್ಲ. ಯಾಕೆಂದರೆ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಗಿಡಗಳನ್ನು ಯೂಸ್ ಮಾಡೋದಿಲ್ಲ. ಹಾಗಾಗಿ ಬೇರೆ ಗುಲಾಬಿ, ಡಿಪ್ಸಿ ಅಂತ ಬೇರೆ ಅನೇಕ ಹೂಗಳನ್ನೆಲ್ಲ ಬಳಸಲಾಗಿದೆ. ನಿಮ್ಮ ಹೆಸರು ಹೇಳಿ. ನಂದೀಶ, KR ಮಾರ್ಕೆಟ್, ಜ್ಞಾನೇಶ್ವರಿ ಫ್ಲವರ್ ಸ್ಟಾರ್. ನಮ್ಮ ನಂದೀಶ್ ಅವರೇ ನಮ್ಮ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಹೂಗಳನ್ನೆಲ್ಲ ಕೊಡೋರು. ನಾವು ಇವಾಗ KM ದೊಡ್ಡಿಯಲ್ಲಿ ಅಲಂಕರಣ ಮಾಡಿದಾಗಲೂ ನಮ್ಮ ನಂದೀಶ್ ಅವರೇ. ನಾನು ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಅವರ ಹೆಸರನ್ನು ಹೇಳಿಸ್ದೆ. ಭಗವಾನ್ ಸ್ವಾಮಿಗಳು ಹಿಂದೆ ಇಲ್ಲಿ ಆಫೀಸಲ್ಲಿ ಇದ್ದವರು, ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಆಮೇಲೆ ದೇವಸ್ಥಾನವನ್ನು ಬಹಳ ದೀರ್ಘಕಾಲ ನೋಡಿದವರು. ಇವರ ನೇತೃತ್ವದಲ್ಲಿ ಅಲಂಕರಣ ನಡೀತಾ ಇದೆ. ದ್ರಾಕ್ಷಿಯನ್ನು ನೋಡಬಹುದು ಮನೆಯಲ್ಲಿ. ಪ್ರಧಾನವಾಗಿ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಪಾತಾಳ ಅಂಕಣ ಪೂರ್ಣವಾಗಿ ರೆಡಿಯಾಗ್ತಾ ಇದ್ದು ತುಂಬ ಅದ್ಭುತವಾಗಿ ನೋಡಿ ಬರ್ತಾ ಇದೆ. ಸೊ ವೈರಮುಡಿ ಅಂದರೆ ಮೇಲ್ಕೋಟೆಯಲ್ಲಿ ಒಂದು ಸಂಭ್ರಮ. ಹಾಗಾಗಿ ಎಲ್ಲರಿಗೂ ಅನುಕೂಲ. ಶ್ರೀಮತೆ ನಾರಾಯಣಾಯ ನಮಃ, ಶ್ರೀಮತೆ ರಾಮಾನುಜಾಯ ನಮಃ.